ಮನೆ ಬಿಟ್ಟು ನನ್ನ ಭಾಷೆ, ನನ್ನ ನೆಲ, ನನ್ನ ಜಲ ಅಂತ ಯಾರು ಬರ್ತಾರೆ? ಒಂದು ರಾಷ್ಟ್ರೀಯ ಪಕ್ಷ ಒಂದು ಸಮಾವೇಶ ಮಾಡಬೇಕು ಅಂದರೆ ಅದಕ್ಕೆ ನೂರಾರು ಕೋಟಿ ಖರ್ಚು ಮಾಡಬೇಕು. ಅವ್ರಿಗೆ ಇಲ್ಲದ ಆಸೆ ಆಕಾಂಕ್ಷೆಗಳನ್ನ ತೋರಿಸ್ಬೇಕು. ಇದು ಯಾವುದೂ ಇಲ್ದಲೆ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ನನ್ನ ಭಾಷೆ, ನನ್ನ ನೆಲ ಜಲ ಉಳಿಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡು ಇವತ್ತು ಇಲ್ಲಿ ಬಂದಂಥ ಮಹಿಳೆಯರನ್ನ ನೋಡಿದಾಗ ಭಾರಿ ಅದ್ಭುತವಾದಂಥ ಕನಸನ್ನು ಕಟ್ಕೊಂಡು ಇಲ್ಲಿ ಬಂದಿದ್ರು. ಹಾಗಾಗಿ ಒಂದು ಕಾಲಕ್ಕೆ ಪುರುಷರು ಅಷ್ಟೇ ಚಳವಳಿಗೆ ಬರ್ತಿದ್ದಂಥ ಕನ್ನಡ ಚಳವಳಿ ಇವತ್ತು ಒಂದು ಕಾರ್ಪೊರೇಟ್ ಲೆವೆಲಿಗೆ, ಒಂದು ಕಾರ್ಪೊರೇಟ್ ಸಂಸ್ಥೆಗಳು ಹಾಗೆ ಆ ಥರದ ಒಂದು ವ್ಯವಸ್ಥೆಯಲ್ಲಿ ಒಂದು ಸಂಸ್ಥೆಯನ್ನು ನಡೆಸ್ತಾರೋ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂಥದ್ದೊಂದು ವ್ಯವಸ್ಥೆಯಲ್ಲಿ ಕನ್ನಡ ಚಳುವಳಿಯನ್ನು ಶ್ರೀಮಂತಗೊಳಿಸುವಂಥ, ಗಟ್ಟಿಗೊಳಿಸುವಂಥ ಕೆಲಸವನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಮಾಡ್ತಾ ಇದೆ. ಮೊನ್ನೆ ನಡೆದಂಥ ಇಲ್ಲಿ ನಡೆದಂಥ ವಕೀಲರ ಇಂಥದೇ ಒಂದು ಚಿಂತನಾ ಸಭೆ, ಅವತ್ತು ಸಹ ನೂರಾರು ಜನ ವಕೀಲರು ಪಾಲ್ಗೊಂಡಿದ್ದರು. ಇವತ್ತು ನೂರಾರು ಜನ ಬೀದರ್ನಿಂದ ಚಾಮರಾಜನಗರದವರೆಗೂ ನಮ್ಮ ನಾಯಕಿಯರು ಇವತ್ತಿನ ಶಿಬಿರದಲ್ಲಿ, ನಾಯಕತ್ವದ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾದಂಥ ಸಭೆ ಇವತ್ತು ಇಷ್ಟವರೆಗೂ 7:30 8 ಗಂಟೆ ಆಗಿರಬೇಕೀಗ. 8 ಗಂಟೆ ಆದರೂ ಸಹ ಇಷ್ಟೊತ್ತು ಕೂತು ನನ್ನ ನಾಡು, ನನ್ನ ನೆಲ, ನನ್ನ ಜಲ, ನನ್ನ ಭಾಷೆ, ನನ್ನ ಸಂಸ್ಕೃತಿ ಎನ್ನುವ ಅಷ್ಟೊಂದು ಆಳವಾದ ಪ್ರೀತಿ ಗೌರವವನ್ನು ಇಟ್ಕೊಂಡು ಅಷ್ಟೊಂದು ದೂರದಿಂದ ಬಂದು ಬೆಂಗಳೂರಿಗೆ ಒಂದು ಕನ್ನಡದ ಪ್ರತಿಜ್ಞೆಯನ್ನು ಸ್ವೀಕರಿಸಿ ಅವರು ಕನ್ನಡದ ದೀಕ್ಷೆಯನ್ನು ತಗೊಂಡು ಕೆಲಸ ಮಾಡ್ತಾರೆ ಅಂದರೆ ಕನ್ನಡ ಸೂರ್ಯ ಚಂದ್ರ ಇರೋವರೆಗೂ ಈ ನೆಲದಲ್ಲಿ ಉಳಿಯುತ್ತೆ ಅನ್ನೋದಕ್ಕೆ ಇವತ್ತಿನ ಸಭೆಯೇ ಸಾಕ್ಷಿಯಾಗಿತ್ತು. ಹಾಗಾಗಿ ಯಾವ ಪಕ್ಷದಲ್ಲೂ ಇಲ್ಲದಂಥ ಸುಮ್ಮನೆ ರಾಷ್ಟ್ರೀಯ ಪಕ್ಷಿಗಳು ಬೂಟಾಟಕ್ಕೆ ಮಾತು ಹೇಳಬಹುದು, ಇಲ್ಲ ಅವ್ರಿಗೇನೋ ಅಧಿಕಾರದ ಆಸೆ ತೋರಿಸ್ಬೋದು, ಇಲ್ಲ ಹಣದ ಆಸೆ ತೋರಿಸಿ ಒಂದಷ್ಟು ಜನ ಆ ಸಂದರ್ಭಕ್ಕೆ ತಂದು ಒಂದು ಸಂಭ್ರಮವನ್ನು, ಒಂದು ಸಭೆಯನ್ನು ನಡೆಸ್ಬೋದು. ಆದರೆ ಇಂಥದ ಯಾವ ಸೋಂಕು ಇಲ್ಲದೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಾವಿರಾರು ಜನ ಇವತ್ತಿಲ್ಲಿ ಬಂದು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಕತ್ತಂಥದ್ದು.